ವೋಟ್ ಹಾಕೋದಕ್ಕೋಸ್ಕರ ದುಡ್ಡು ತಗೋಬೇಡ್ರಿ ಅಂತ ಗೆಸ್ಟ್ ಹೇಳಿದ್ರು ನೀವು ದುಡ್ಡು ತಗೊಳ್ಳೋದನ್ನು ನಿಲ್ಲಿಸಲ್ಲ. ಅದು ನಿಮಗೂ ಗೊತ್ತಿರೋ ವಿಚಾರ, ಪೊಲಿಟಿಷಿಯನ್ಸ್ಗಳಿಗೂ ಗೊತ್ತಿರೋ ವಿಚಾರ. ಆದರೆ ಇಲ್ಲಿ ಪಾಯಿಂಟ್ ಏನಂದರೆ, ಯಾರಾದರೂ ಪೊಲಿಟಿಷಿಯನ್ಸ್ಗಳಿಂದ ದುಡ್ಡು ತಗೊತಾ ಇದ್ದೀರೋ ಮೇ ಬಿ ನಿಮಗೆ ಅವಶ್ಯಕತೆ ಇರ್ಬೋದು. ಯಾರ ಹತ್ತಿರ ದುಡ್ಡಿದೆಯೋ ಅವರೆಲ್ಲರೂ ದುಡ್ಡಿಗೆ ನಿಮ್ಮ ಅಮೂಲ್ಯವಾದ ವೋಟುಗಳನ್ನೆಲ್ಲ ಮಾರ್ಕೋಬೇಡ್ರಿ ಅಂತ ಬಕ್ವಾಸ್ ಸ್ಪೀಚ್ಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಅದು ಫಂಡಮೆಂಟಲಿ ನಾಟ್ ರೈಟ್ ಅನಿಸುತ್ತೆ. ಆದರೆ ಅಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀವು ದುಡ್ಡು ತಗೊಂಡಿದ್ದೀರಾ ಅಂದ್ಕೊಳ್ಳಿ. ನೀವು ಯಾರ ಹತ್ರ ದುಡ್ಡು ತಗೊತಾ ಇದ್ದೀರೋ ಬೇಸಿಕಲಿ ಅವ್ನು ನಿಮಗೆ ಲಂಚ ಕೊಡ್ತಾ ಇದ್ದಾನೆ, ಅಂದರೆ ಅವ್ನು ಕ್ರೈಮ್ ಮಾಡ್ತಾ ಇದ್ದಾನೆ. ಸೊ ಅವನ ಮೇಲೆ ಕೃತಜ್ಞತೆ ಬೇಡ. ಅವನು ಗೆಲ್ಲೋದಕ್ಕೋಸ್ಕರ ನಿಮಗೆ ಶಾರ್ಟ್ ಟರ್ಮ್ ಲಂಚ ಕೊಟ್ಟು ಅವನು ಲಾಂಗ್ ಟರ್ಮ್ ಲಂಚ ಪಡೆಯೋಕ್ಕೆ ಸ್ಕೆಚ್ ಹಾಕ್ತಾ ಇದ್ದಾನೆ. ನೀವು ಯಾರ ಹತ್ರ ದುಡ್ಡು ತಗೊಂಡು ಆ ಒಂದು ದಿನಕ್ಕೆ ನಿಯತ್ತಾಗಿ ವೋಟ್ ಹಾಕ್ತಿರೋ ಅವನು ನೆಕ್ಸ್ಟ್ 5 ವರ್ಷ ಅದೇ ನಿಯತ್ತಿಲ್ದಂಗೆ ನ್ಯಾಯವನ್ನು ಅನ್ಯಾಯವಾಗಿ, ಸರಿಯನ್ನು ತಪ್ಪಾಗಿ, ಅಪರಾಧಿಯನ್ನು ನಿರಪರಾಧಿಯನ್ನಾಗಿ, ಪ್ರಾಮಾಣಿಕರನ್ನೆಲ್ಲ ಅಪ್ರಾಮಾಣಿಕರನ್ನಾಗಿ, ಮೂರ್ಖರನ್ನೆಲ್ಲ ಮುಖಂಡರನ್ನಾಗಿ ಮಾಡಿ ಈ ಅಖಂಡ ಭಾರತಕ್ಕೆ ಜೈ ಅನ್ನಿಸ್ತಾನೆ ನಿಮ್ಮಿಂದನೇ. ಸೊ ಫೈನಲಿ ನನ್ನ ಪಾಯಿಂಟ್ ಏನಂದರೆ, ದುಡ್ಡಿರೋರು ದುಡ್ಡು ತಗೋಬಾರ್ದು. ನಿಜವಾಗ್ಲೂ ದುಡ್ಡಿನ ಅವಶ್ಯಕತೆ ಇರೋರು ಪೊಲಿಟಿಷಿಯನ್ಸ್ಗಳಿಂದ ದುಡ್ಡು ತಗೊಳ್ಳಿ. ನಿಜವಾಗ್ಲೂ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾರು ಎಲಿಜಿಬಲ್ ಆಗಿರ್ತಾರೋ, ಯಾರು ನಿಮಗೆ ನೆಕ್ಸ್ಟ್ 5 years ಅವೈಲೇಬಲ್ ಇರ್ತಾರೋ ಅವರಿಗೆ ವೋಟ್ ಹಾಕಿ. ಮೈ ಡಿಯರ್ ಬುದ್ಧಿವಂತ ಪ್ರಜೆಗಳೇ, ಈ ಬಾರಿ ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ಳಬೇಡಿ. ಕೆಟ್ಟ ಪೊಲಿಟಿಷಿಯನ್ಸ್ಗಳಿಗೆ ಮೋಸ ಮಾಡಿ.